ಸರ್, ಈಗ ನೀವು ಕಮಿಟಿ ಬಗ್ಗೆ ಹೇಳಿದ್ರಿ, ನಾನು ಅದೊಂದು ನೆನ್ಪು ಮಾಡ್ಕೊಂಡಿದ್ದು ಒಳ್ಳೇದಾಯ್ತು. ಈಗ PGR ಸಿಂಧ್ಯಾ ಅವ್ರ ಕಮಿಟಿ ಇರ್ಬೋದು, ಶ್ರೀ ಶ್ರೀನಿವಾಸ ಮೂರ್ತಿ ಅವ್ರ ಕಮಿಟಿ ಇರ್ಬೋದು, ಎರಡೇ ಕಮಿಟಿ ಆಗಿದೆ. ಮತ್ತೆ ಬೇರೆ ಯಾವ್ದು ಕಮಿಟಿ ಸಂಸ್ಥೆಯಲ್ಲಿ ಬಂದಿತ್ತಾ? ಒಂದೇ ಬೇಕಾದಷ್ಟಿತ್ತು. ಓಕೆ, ಯಾವ್ದು? ಇವಾಗ ಉದಾಹರಣೆಗೆ ಲಿನ್ ಕಮಿಟಿ ರಿಪೋರ್ಟ್ ಅಂತಿತ್ತು. ಓಕೆ, ನಮ್ಮ JC ಲಿನ್ ಅವ್ರ ಇದ್ದಲ್ಲ ಚೇರ್ಮನ್, ಅವರ ಅಂಡರ್ ಒಂದಾಯ್ತು. ಕೋದಂಡರಾಮಯ್ಯನವ್ರ ಕಮಿಟಿ ಒಂದಾಯ್ತು. ಓಕೆ, ಆಮೇಲೆ ಬ್ಯಾನರ್ಜಿ ಕಮಿಟಿ ಅಂತ ಒಂದಾಯ್ತು. ಓಕೆ, ಇನ್ನೊಂದು ಯಾವ್ದೋ ಹೊರಗಡೆ ಕೆಲವು ಪ್ರೊಫೆಷನಲ್ ಬಾಡೀಸ್ ಕೊಟ್ಟಿದ್ರು. ರಿಪೋರ್ಟ್ಗಳು ದಂಡಿ ಆಗಿವೆ. ಓಕೆ, ಆ ಎಲ್ಲಾ ರಿಪೋರ್ಟ್ಗಳದ್ದು ಬಹಳ ಮುಖ್ಯವಾದ್ದು ನಾನು ಗುರುತಿಸೋದು ಸಿಂಧ್ಯಾ ಅವ್ರ ಕಮಿಟಿ, ಓಕೆ, ಮತ್ತೆ ಶ್ರೀನಿವಾಸ ಮೂರ್ತಿ ಅವ್ರ ಕಮಿಟಿ. ಓಕೆ, ಸಿಂಧ್ಯಾ ಅವ್ರ ಕಮಿಟಿ ಇಸ್ ಅ ಮ್ಯಾಗ್ನಾ ಕಾರ್ಟಾ ಆಫ್ ಹೋಪ್ ಅಂತ ಹೇಳಿದೆ. ಬಹುಶಃ ಈ ದೇಶದಲ್ಲಿ 10 ರಾಜ್ಯಗಳನ್ನ ಟ್ರಾವೆಲ್ ಮಾಡಿ ಪ್ರೆಸ್ ಮೀಟ್ಗಳು ಮಾಡಿ ಸಿಂಧ್ಯಾ ಕಮಿಟಿ ಪ್ರಚಾರ ಕೊಟ್ಟೆ. ಇವತ್ತಿಗೂ ಅದು ವ್ಯಾಲಿಡಿಟಿ ಇದೆ. ಓಕೆ, ಇನ್ನು ನಡೀತಾ ಇದೆ. ವ್ಯಾಲಿಡಿಟಿ ಇದೆ, ಬೆಲೆ ಇದೆ. ಸರ್ಕಾರ ಜಾರಿ ಮಾಡ್ಬೇಕು ಅವೆಲ್ಲ. ಓಕೆ, ಉದಾಹರಣೆ ಫೇರಿಂಗ್ ಬಗ್ಗೆ ಎಷ್ಟು ಮಾಡ್ತಾರೆ ಅವ್ರು ಹೇಳಿದ್ದಾರೆ, ಎಕ್ಸ್ಪರ್ಟ್ ಕಮಿಟಿ ಮಾಡಿ ಅಂತ ಹೇಳಿದ್ದಾರೆ. ಶ್ರೀನಿವಾಸ ಮೂರ್ತಿ ಅವರು ಅದನ್ನ ಹೇಳಿದ್ದಾರೆ. ಮಾಡೋಕೆ ನಿಮ್ಗೆ ಗಂಟೆನಪ್ಪ ಹೋಗುತ್ತೆ. ಓಕೆ, ಸಿದ್ದರಾಮಯ್ಯ ಅವ್ರು ಯಾಕೆ ಬ್ಲೇಮ್ ತಗೋಬೇಕು? ಓಕೆ, ಕಮಿಟಿ ವರದಿ ಮಾಡೋದು ಸರ್ಕಾರದ ಕಾರ್ಯನಾ ಅಥವಾ ಈ ಮ್ಯಾನೇಜ್ಮೆಂಟ್? ಅಲ್ಲ, ಸರ್ಕಾರ ಮಾಡೋದು. ಓಕೆ, ಸ್ಟ್ಯಾಚ್ಯೂಟರಿ ಕಮಿಟಿ. ಓಕೆ, ಅವ್ರು ಏನ್ ಮಾಡ್ತಾರೆ, KSRS ಬೆಲೆ ಜಾಸ್ತಿ ಮಾಡಬೇಕು ಅಂತಾರೆ. ಅವಾಗ ಪೆಟಿಷನ್ ಕೊಡಬೇಕು. ಅವರು ಅಬ್ಜೆಕ್ಷನ್ಸ್ ಹಾಕ್ತಾರೆ, ಕೇಳ್ತಾರೆ. ಅವಾಗ BJP ಹಿಡಿದ್ರೆ ಅಬ್ಜೆಕ್ಷನ್ ಹಾಕ್ಬೋದು. ಅವರು ಪ್ರತಿಯೊಂದನ್ನು ಸೈಂಟಿಫಿಕ್ ಆಗಿ ನೋಡಿ ಜಾಸ್ತಿ ಮಾಡ್ಬೇಕು ಕೂಡ ರೆಕಮೆಂಡ್ ಮಾಡ್ತಾರೆ. ಅದು ಮ್ಯಾಂಡೇಟರಿ. ಇದು KEB ಮಾಡ್ತಿಲ್ವಾ? ಅದು ಮಾಡಿದ್ರೆ ಈ ಸಮಸ್ಯೆಗಳೇ ಬರ್ತಿರ್ಲಿಲ್ಲ. ಈ ಸರ್ಕಾರದ ಮೇಲೆ ನಾವು ಅವಲಂಬನೆ ಮಾಡ್ಬೇಕಾದಿರ್ಲಿಲ್ಲ. ಇವತ್ತು ಒಂದ್ ಕಡೆ ನೀವೇನ್ ಹೇಳ್ತೀರಾ, ಲಾಭ ದೃಷ್ಟಿಯಿಂದ ನಾವು ಮಾಡ್ತೀರಾ, ಕರೆಕ್ಟು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಲಾಭ ದೃಷ್ಟಿಯಿಂದ ಮಾಡಬಾರ್ದು, ಅದು ಮಹಾಪಾಪ. ಓಕೆ, ಜನಗಳಿಗೆ ಇವಾಗ ಹೆಣ್ಮಕ್ಳು ಕೊಟ್ಟಿದ್ದೀವಿ, ಅದೊಂದು ಸಾಮಾಜಿಕ ನ್ಯಾಯದ ಒಂದು ತಗೊಳ್ಳೋದು, ಮತ್ತೆ ಹೆಣ್ಮಕ್ಳಿಗೆ ಒಂದು ಶಕ್ತಿ ಕೊಡುವಂತ ಒಂದು ಯೋಜನೆ ಅದು. ಓಕೆ ಸರಿ, ಶಕ್ತಿ ಕೊಡುವಂತ ಯೋಜನೆ, ಸರ್ಕಾರ ಶಕ್ತಿ ಯೋಜನೆ. ಆದ್ರಿಂದ ನಾವು ಅದರ ವಿರೋಧವಾಗಿಲ್ಲ, ಪರವಾಗಿಲ್ಲ. ಪರವಾಗಿದ್ರೆ ಅದು ಹೋರಾಟ ಸೈಂಟಿಫಿಕ್ ಆಗಿ ಕಮಿಟಿಗಳು ನೀವು ಮಾಡಿದ್ರೆ, ಎಕ್ಸ್ಪರ್ಟ್ ಕಮಿಟಿಗಳು, ಅವ್ರಿಗೆ ಯಾವ್ದು ರಾಜಕೀಯ ಇರೋದಿಲ್ಲ, ಪ್ರೊಫೆಷನಲ್ ಬಾಡಿಗಳು. ಯಾಕಂದ್ರೆ ಮಾಡ್ತಿಲ್ಲ ನೀವು. ಆ ದೃಷ್ಟಿಯಿಂದ ಸಿಂಧ್ಯಾ ಅವ್ರ ಕಮಿಟಿ ಇವತ್ತು ಆ ರೆಕಮೆಂಡೇಶನ್ಸ್ ವ್ಯಾಲಿಡ್. ಸ್ಟೂಡೆಂಟ್ ಪಾಸ್ 100% ದುಡ್ಡು ಕೊಡಿ ಸರ್ಕಾರದಿಂದ ಅಂತಾರೆ. ಎಲ್ಲಿ ಕೊಟ್ಟಿದ್ದಾರೆ? ತೆರಿಗೆ ತೆಗೀರಿ ಅಂತ ಹೇಳಿದ್ದಾರೆ, ತೆಗೆದಿಲ್ಲ. ಸ್ವಲ್ಪ ಅವರಿದ್ದಾಗ ತೆಗೆದ್ರು, ಇತ್ತೀಚೆಗೆ ಸ್ವಲ್ಪ ತೆಗೆದಿರ್ಬೋದು. ಬಟ್ ಅಂದ್ರೆ ಸರ್, ಆಮೇಲೆ ಟೋಲ್ಗಳು ವರ್ಷಕ್ಕೆ 300 ಕೋಟಿ ಕಟ್ತೀವಿ. 300 ಕೋಟಿ ಸರ್ಕಾರಿ ಬಸ್, ಸರ್ಕಾರಿ ರಸ್ತೆಯಲ್ಲಿ ಹೋಗಿ ಟೋಲ್ ಕೊಡ್ಬೇಕಾ? ಯಾಕೆ ಇದ್ರ ಬಗ್ಗೆ ಹೋರಾಟ ಮಾಡಲಿಲ್ಲ? ಮಾಡ್ತಾರೆ. 300 ಕೋಟಿ ದೊಡ್ಡ ಸಣ್ಣ ಮಟ್ಟ ದೊಡ್ಡ ಡಿಮಾಂಡ್ ಅನ್ನು ಹಾಕ್ತಾ ಇದ್ದೇವೆ. ಆಮೇಲೆ ಇವಾಗ BBMP ವಿಶಾಲವಾಗಿ ಬೆಳೆಯುತ್ತೆ, ಎಲ್ಲೆಲ್ಲೋ ಎಕ್ಸ್ಟೆನ್ಷನ್ ಮಾಡ್ತಾರೆ, ಬಸ್ ಹಾಕಿ ಅಂತಾರೆ, ದುಡ್ಡು ಅವ್ರು ಕೊಡ್ಬೇಕಾಗಲ್ಲ. ಹಾಕಿ ಅವ್ರು ಟ್ಯಾಕ್ಸ್ ಅಲ್ಲಿ ನಮ್ಗೆ ಸ್ವಲ್ಪ ಕೊಡ್ಲಿ. ಇದು ಹಲವಾರು ಸೂಚನೆಗಳು ನಮ್ಮ ಕಡೆಯಿಂದ ನಾವು ಕೊಟ್ಟಿದ್ದೇವೆ. ಆದ್ರೆ ಸರ್ಕಾರ ಅದು ಮಾಡುತ್ತಾ ಇರಲಿಲ್ಲ. ಇವಾಗ BBMP ಎಕ್ಸ್ಟೆನ್ಷನ್ ಮಾಡುವಾಗ KSRTC ಕೇಳೋದಿಲ್ಲ, BMTC ಕೇಳಲ್ಲ. ನಾವ್ ಹೇಗೆ ಮಾಡ್ತೀವಿ, ಬಸ್ ಹಾಕೊಡ್ತೀರಾ ಅಂತ. ಈ ಸರ್ಕಾರದಲ್ಲಿರ್ತಕ್ಕಂಥ ಭಾಗವಾಗಿರ್ತಕ್ಕಂಥ ಕೆಲವು ಎಲ್ಲಾ ಸಂಸ್ಥೆಗಳು, ಇಲಾಖೆಗಳು ಒಂದಕ್ಕೊಂದು ಸಮನ್ವಯತೆ ಇಲ್ಲ ಅನ್ನೋದು ಗೊತ್ತಿರುವಂತದ್ದು ವಿಷಯ. ಯಾಕಂದ್ರೆ PWD ಹೋಗಿದ್ರೆ ಇವ್ರಿಗಿರಲ್ಲ, ರಸ್ತೆಯವ್ರಿಗಿರಲ್ಲ, ರಸ್ತೆ ಆಗಿದ್ದಾರೆ, ಮತ್ತೆ PWD ಬಂದು TV ಚಾನೆಲ್ಗಳು ಬರುತ್ತೆ ನೋಡಿ, ಇವಾಗ ನೋಡ್ತೀವಲ್ಲ, ಅಲ್ಲೇ ಹೋಗಕ್ಕೆ ಅಲ್ಲಿ ದುರ್ಗಮವಾದ ಪ್ರದೇಶ, ಅಲ್ಲಿ ಜನಗಳಿರ್ತಾರೆ, ಒಂದು ರಸ್ತೆ ಮಾಡಕ್ಕಿಲ್ಲ, ನಲ್ಲಿ ಇಲ್ಲ ಅವ್ರಿಗೆ, ಬಸ್ ಹೆಂಗ ಹಾಕೋದು ಅಲ್ಲಿಗೆ? 28 ಇನ್ನು 2000 ಹಳ್ಳಿಗಳಲ್ಲಿ ಬಸ್ ಫೆಸಿಲಿಟಿ ಇಲ್ಲ ನಮ್ದು. ಹೌದು, ಇನ್ನು ಕೆಲವು ಶ್ರೀನಿವಾಸ ಮೂರ್ತಿ ಕಮಿಟಿ ಹೇಳೋದು. ಆದ್ರಿಂದ ರಸ್ತೆಗಳು ಮಾಡಬೇಕು, ಈ ಅಭಿವೃದ್ಧಿ ಕಾರ್ಯಗಳು ಮಾಡೋ ಸರ್ಕಾರ. ಸರ್, ಈಗ ಈ PGR ಸಿಂಧ್ಯಾ ಅವ್ರ ವರದಿ ಆಗಲಿ ಅಥವಾ ಶ್ರೀನಿವಾಸ ಅವ್ರ ಕಮಿಟಿ ಆಗಿರ್ಲಿ, ಈ ಕಮಿಟಿ ವರದಿ ಏನಿದೆ ಅದ್ರ ಬಗ್ಗೆ ಸಪರೇಟ್ ಆಗಿ ಒಂದಷ್ಟು ಸಂಚಿಕೆಗಳನ್ನ ನಾವು ಮಾಡೋಣ. ಈಗ ಇನ್ನೊಂದು ಅಗೇನ್ ವಿಷಯಕ್ಕೆ ಬರ್ತೀನಿ ಸರ್. ನಾನು ಇವಾಗ ಒಗ್ಗಟ್ಟಿದ್ರೆ ಒಂದು ಬಲ ಇರುತ್ತೆ ಅಲ್ವಾ? ನಿಮ್ಗೆ ಗೊತ್ತಿರುವಂತದ್ದು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಗಾದೆ ಮಾತು ಇದೆ. ಅದು ನಾಡ್ ನೋಡಿ ಕೂಡ ಯೂನಿಟಿ ಸ್ಟ್ರೆಂತ್. ಆದ್ರೆ ಈ ಸಂಘಟನೆಗಳು ಎಲ್ಲವನ್ನ ಕೂಡ್ಕೊಂಡು, ಅಥವಾ ಸಿಂಧ್ಯಾ ಸಾಹೇಬ್ರು ಹೇಳ್ತಿದ್ರು ಮೊನ್ನೆ, ಸಂಘಟನೆಗಳು 13 ಅಲ್ಲ 130 ಆಗ್ಲಿ, ಆದ್ರೆ ಅವರ ಬೇಡಿಕೆಗಳು ಒಂದೇ ಆಗಿರ್ಬೇಕು ಅನ್ನೋ ಒಂದು ಪದವನ್ನ ಹೇಳ್ತಾರೆ. ಈ ಬೇಡಿಕೆ ಯಾವತ್ತು ಒಂದು ಆಗೋದಿಲ್ವಾ? ಹಾಗೆ ಹೇಳಕ್ಕಾಗಲ್ಲ. ಇವಾಗ ಸಪೋಸ್ ಇವಾಗ ಉದಾಹರಣೆಗೆ ಟೇಕ್ ಕೂಟ, ಸರ್ಕಾರಿ ನೌಕರರು ಸ್ಟ್ರೈಕ್ ಮಾಡಿಸಿದ್ರು, ಕೊನೆಗೆ ಕೈ ಬಿಟ್ರ, ರೈಟ್? ಆಮೇಲೆ 6ನೇ ವೇತನ ಅಂದ್ರು. ಇವ್ರು ಸ್ಟ್ರೈಕ್ ಮಾಡಿದಾಗ 6ನೇ ವೇತನ ಬೆಂಗಳೂರಿನ ಕೈಗಾರಿಕಾ ನ್ಯಾಯಾಧಿಕರಣಕ್ಕೆ ರೆಫರ್ ಆಯ್ತು, ಇಂಡಸ್ಟ್ರಿಯಲ್ ಟ್ರೈಬ್ಯುನಲ್ ಬ್ಯಾಂಗ್ಳೂರ್. ಅದನ್ನ ಕೈ ಬಿಟ್ರು. ಕೋರ್ಟ್ ಹೋಗಿದಾರ ನಮ್ಗೆ ಗೊತ್ತಿಲ್ಲ.
ಓಕೆ 7ನೇ ವೇತನ ಅಂದ್ರೆ ಇವಾಗ ಓಕೆ ಆ 7ನೇ ವೇತನ ಹೋಯ್ತು, Okay. ಸಮಾನ ವೇತನ ಬಂದಿದೆ. ಈಗ ಸರಿ ಸಮಾನ ವೇತನ ಬೇಕು. ಸರಿ ಸಮಾನ ವೇತನ Okay. ನಾಳೆ ನಮ್ ಜೊತೆ ಒಪ್ಕೊಂಡು ಬರ್ಬೇಕಾಗತ್ತೆ ಅವರು. ಓಕೆ, ಅವ್ರು ನಿಮ್ ಜೊತೆ ಇನ್ ಕೇಸ್ ಈಗ ನಾನು ನಿಮ್ಗೆ ಒಂದು ಹೇಳ್ತೀನಿ ಸರ್, ಯಾಕಂದ್ರೆ ಈಗಿರ್ತಕ್ಕಂಥ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಭರವಸೆ ಈಡೇರಿಸಿವೆ ಅಂತ ಹೇಳಿ ಎಲ್ಲ ಸರ್ಕಾರವು ಹೇಳ್ತಾನೆ ಬರುತ್ತೆ, ಅದರಲ್ಲಿ 1% ಈಡೇರಿಸುತ್ತೆ. ಸರ್ಕಾರಿ ನೌಕರರ ಸರಿಸಮಾನ ವೇತನ ಪ್ರಣಾಳಿಕೆ ಹಾಕಿರೋದೆ, ಅಂದ್ರೆ ಈ ಪ್ರಣಾಳಿಕೆ ಕೊಟ್ಟಿದ್ದಲ್ಲ ಅದರ ತರ ಇವ್ರು ಮಾಡಿದ್ರೆ ವೇತನ ಒಪ್ಪಂದಕ್ಕೆ ತೊಂದರೆ ಆಗುತ್ತೆ, ಆಗಲ್ವಾ? No, please kindly see the manifesto of Congress party. ಓಕೆ ಸರ್ಕಾರದ ಮ್ಯಾನಿಫೆಸ್ಟೋ ಅಲ್ಲ, ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ಹಾಕಿದ್ರು. ಓಕೆ ವೇತನಗಳು ನಾವು ನೋಡ್ತೇವೆ, ಸರಿಸಮಾನ ವೇತನ ಸರ್ಕಾರ ಇದಕ್ಕೆಲ್ಲ ಆಯಾ ನಿಗಮಗಳ ಆರ್ಥಿಕ ಪರಿಸ್ಥಿತಿ ಆಧಾರದ ಮೇಲೆ ಅಂತ ಬರೆದಿದ್ದಾರೆ. ಓಕೆ ಆ ಆಧಾರದ ಮೇಲೆ ಮಾಡಿದ್ರೆ ಇವತ್ತು ಏನೂ ಬರಾಗಿಲ್ಲ. ಓಕೆ ಅದರಿಂದ ಅವ್ರು ಅರ್ಥ ಮಾಡ್ಕೊಳ್ಳೋಕೆ ಪ್ರಣಾಳಿಕೆ ಏನಿದೆ ಅಂತ. ಅಂದ್ರೆ ಪ್ರಣಾಳಿಕೆ ನಾವು ಇನ್ಫ್ಯಾಕ್ಟ್ ಇವು ಮಿಸ್ಟರ್ ಚಂದ್ರಶೇಖರ್ ಅವ್ರಿಗೆ ಬರ್ದಿದ್ದೀವಿ, ನೀವು ಸರ್ಕಾರಿ ಪ್ರಣಾಳಿಕೆಗಳು ಹಿಂಗೆ ಹೇಳಿದೆ ಅಂತೀರಾ, ದಯವಿಟ್ಟು ಸರ್ಟಿಫೈಡ್ ಕಾಪಿ ಕಳಿಸಿ, ನಾವು ಅದನ್ನ ಅಭ್ಯಾಸ ಮಾಡ್ತೀವಿ ಅಂತ. ಇದುವರೆಗೆ ಅದಕ್ಕೆ ಜವಾಬಿಲ್ಲ. ಓಕೆ ಸರ್, ಈಗ ಈ ಪತ್ರ ವ್ಯವಹಾರ ಮಿಸ್ಇಂಟರ್ಪ್ರಿಟಿಂಗ್. ಎಸ್ ಎಸ್ ಒಂದು ಪೊಲಿಟಿಕಲ್ ಪಾರ್ಟಿ ಮ್ಯಾನಿಫೆಸ್ಟೋನ ಸರ್ಕಾರದ ಮ್ಯಾನಿಫೆಸ್ಟೋ ಅಂತ ಹೇಳಕ್ಕಾಗಲ್ಲ. ಓಕೆ ಮತ್ತೆ ಮ್ಯಾನಿಫೆಸ್ಟೋಗಳು ಇರೋದೆಲ್ಲ ಜಾರಿ ಮಾಡಿದ್ದಾರೆ, ಅದು ಜಾರಿ ಮಾಡಿದ್ರೆ ಇಷ್ಟೊತ್ತಿಗೆ ಏನೇನೋ ಅದು ನಿಜ ಸರ್, ಯಾಕಂದ್ರೆ ಸರ್ಕಾರ ಬರೋದಕ್ಕೆ ಮುಂಚೆ ಒಂದ್ ಮಾಡುತ್ತೆ ಪಕ್ಷಗಳು, ಬಂದ ಒಂಥರ ಕೇಳ್ತೀನಿ ಕೇಳಿ. ಒಂದೇ ಒಂದು ಚಾರಿತ್ರಿಕವಾಗಿ 1957ರಲ್ಲಿ ಎಲೆಕ್ಷನ್ ಮೂಲಕ ಕಮ್ಯುನಿಸ್ಟ್ ಗೆದ್ದು ಬಂದರು ಕೇರಳದಲ್ಲಿ. ಓಕೆ ಬಹುಶಃ ಪ್ರಪಂಚದಲ್ಲಿ ಎಲೆಕ್ಷನ್ ಗೆದ್ದಿರಲಿಲ್ಲ ಕಮ್ಯುನಿಸ್ಟರು. ಓಕೆ ಫಸ್ಟ್ ಟೈಮ್ ಕೇರಳದಲ್ಲಿ ಓಕೆ ವಿತ್ ಸ್ಮಾಲ್ ಮೆಜಾರಿಟಿ, ಓನ್ ಮೆಜಾರಿಟಿ ಇರಬಹುದು. ಆಗ EMS ನಂಬೂದಿರಿಪ್ಪ ಅವ್ರನ್ನ ಅಲ್ಲಿ ಮಾಧ್ಯಮದವ್ರು ಕೇಳಿದರು, ಕಾಮ್ರೇಡ್ EMS ನಿಮ್ಮ ಪ್ರಣಾಳಿಕೆ ಏನು ಅಂತ, ಕಾರ್ಯಕ್ರಮ ನಿಮ್ಮ ಕಾರ್ಯಸೂಚಿ, ವಾಟ್ ಇಸ್ ದಿ ಅಜೆಂಡಾ ಆಫ್ ಯುವರ್ ಗೌರ್ಮೆಂಟ್ ಅಂತ. ಅವ್ರೇನು ಹೇಳಿದ್ರು, ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಜಾರಿ ಮಾಡ್ತೀವಿ ಅಂದ್ರು. ಓಕೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ, ಓಕೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಜಾರಿ ಮಾಡ್ತೀವಿ ಅಂದ್ರು. ಓಕೆ ಜಾರಿ ಆಯ್ತಾ? ಆಗಿಲ್ಲ. ಆದ್ರಿಂದ ಪ್ರಣಾಳಿಕೆಯಲ್ಲಿ ಬಂದಿದ್ದು ಜಪಾನಿ ಮಾಡಿದ್ರೆ ಉಪಯೋಗ ಆಗಲ್ಲ. ಓಕೆ ರಿಯಲಿಸ್ಟಿಕ್ ಆಗಿದೆ. ಆಲ್ರೈಟ್, ನಾವು ರಿಯಲಿಸ್ಟಿಕ್ ಆಗಿದ್ರೆ 15% ಜಾಸ್ತಿ ಬಂತು, 2020ರಿಂದ. ಓಕೆ ನಾವು ಸಮಾನ ವೇತನ ಅಂತ ಏನು ಬರ್ತಿರ್ಲಿಲ್ಲ. ಓಕೆ ಹೌದಾನೆ? ಓಕೆ ಅನುಭವ ಇದೆ ನಮ್ದು. ಈಗ ಸಮಾನ ವೇತನ ಅಥವಾ ಈಗ ನೀವು 15% ಅಥವಾ 20% ಕೇಳ್ತಿರೋದ್ರ ಬದಲು ಇದನ್ನ ನೀವೇ ಒಂದು ಪ್ಲಾನ್ ಮಾಡ್ಕೊಂಡು ಒಂದು ಓಪನ್ ಪ್ಲೇಸ್ ಅಲ್ಲಿ ಎಲ್ಲಾ ಸಂಘಟನೆಯವರು ಒಂದು ಓಪನ್ ಪ್ಲೇಸ್ ಅಲ್ಲಿ ನಾ ಹೇಳ್ತಿರೋದು ನಿಮಗೆ, ಅಂದ್ರೆ ನಾನು ನೌಕರರ ಒಂದು ಧ್ವನಿಯಾಗಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಒಂದು ಕಡೆ ಕೂತ್ಕೊಂಡ್ಬಿಟ್ಟು ಏನ್ ಆಗ್ತಿದೆ, ಏನ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನ, ಈಗ ಐಡಿಯಾ ಆಕ್ಟ್ ಅಂದ್ರೆ ಐಡಿಯಾ ಆಕ್ಟ್ ಅಲ್ಲೇ ಬರ್ಬೇಕು, ಅದನ್ನ ಬದಲಾವಣೆ ಮಾಡಕ್ ಆಗಲ್ಲ. ಅಥವಾ ಇಲಾಖೆ ಮಾಡ್ಬೇಕು, RTC ಆಕ್ಟ್ ಬದಲಾವಣೆ ಮಾಡಕ್ ಅಲ್ಲ. ಈಗ ಅದು ಅಷ್ಟು ಆಗಲ್ಲ ಅಂತನಲ್ಲ, ಈ PG ಸಿಂಧೆ ಸಾಹೇಬ್ ಹೇಳಿದ ಪ್ರಕಾರ ಆಗದಲ್ಲೇ ಅಂತನಲ್ಲ, ಮಾಡ್ಬೋದು. ಆದ್ರೆ ಅದನ್ನ ಅಷ್ಟು ಹೋರಾಟ ಮಾಡುವಂತದ್ದು, ಅದನ್ನ ಸ್ವೀಕಾರ ಮಾಡೋ ಸರ್ಕಾರ RTC ಆಕ್ಟ್ ನಾವೇ ಚೇಂಜ್ ಮಾಡವ್ರೆ ಆಗಲ್ಲ. 3/2 ಬಹುಮತ ಬೇಕು. ಓಕೆ ಮೊನ್ನೆ ಒಂದು ದೇಶ ಒಂದು ಎಲೆಕ್ಷನ್ ಅನ್ನೋದೇ 3/2 ಬಹುಮತ ಬರ್ಲಿಲ್ಲ ಮೋದಿ ಅವರಿಗೆ. ಅಂದ್ರೆ ಇದು ಸಂಪುಟದಲ್ಲೇ ಆಗ್ಬೇಕಾದ ಕೆಲಸ, ದೂರದಲ್ಲಿ ರಿಯಲಿಸ್ಟಿಕ್. ದೂರದಲ್ಲಿ ಇವಾಗ ಎಲ್ಲಾ ಯೂನಿಯನ್ ಕೂತ್ಕೊಂಡು ಒಂದು ಮಾಡಿ, ಉದಾಹರಣೆಗೆ ಎಲ್ರು ಮೋದಿ ಸರ್ಕಾರ ಬೈತಾರಪ್ಪ, ಅವರೆಲ್ಲ ಒಂದಾಗಕ್ಕಾಗಿದ್ಯಾ? ಓಕೆ ಒಂದಾದ್ಮೇಲೂ ಅಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಸಹಜ ಭಿನ್ನಾಭಿಪ್ರಾಯ. ಇಲ್ಲಿಯೂ ಕೂಡ ಎಲ್ರೂ ಒಟ್ಟಿಗೆ ಮಾಡಕ್ಕಾಗಲಿ, ಜಾಯಿಂಟ್ ಕಮಿಟಿ ಅಂತೀವಿ, ಕಾಮನ್ ಚಾರ್ಟರ್ ಮಾಡಿ ಹಾಕಿದೀವಿ, ವಿ ಆರ್ ಫೈಟಿಂಗ್ ಆನ್ ದಟ್. ಓಕೆ ಹಾಗಂತ ನಮ್ಮ ಅಜೆಂಡಾ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋ ಪ್ರಶ್ನೆ ಬರೋದಿಲ್ಲ. ಓಕೆ ಅಲ್ಲ, ಈಗ ಅಜೆಂಡಾಗಳು ಕಾಮನ್ ಗುಡ್. ಓಕೆ ಸರ್, ವಿ ಫೈಟ್. ಈಗ ನಾನು ನಿಮ್ ಕೊನೆಯದ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ಏನಂದ್ರೆ ಅಜೆಂಡಾಗಳು ಎಲ್ಲವನ್ನು ಬಿಡೋಣ, ಎಲ್ಲವನ್ನು ಒಂದ್ ಕಡೆ ಬದಿಗಿಟ್ರೆ ನೌಕರರಿಗೆ ಏನ್ ಒಳ್ಳೆಯದು, ಏನ್ ಬೇಕು ಅನ್ನೋದನ್ನ ಒಂದು ಓಪನ್ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ರೆ ಒಂದು ಹಂತಕ್ಕೆ ಬರಬಹುದಾ? ಬಹುಶಃ ಇವತ್ತಿನ ಕಂಡೀಷನ್ ಅದಾಗಲ್ಲ. ವಿ ಹ್ಯಾವ್ ಟು ವೇಟ್ ಫಾರ್ ಮೋರ್ ಟೈಮ್. ಓಕೆ ವೇಟ್ ಫಾರ್. ನಾನು ನಿರಾಶಾವಾದಿ ಅಲ್ಲ. ಓಕೆ ಯಾವತ್ತು ಆಶಾವಾದಿ? ಯಾವತ್ತು ಆಶಾವಾದಿ. ಇವಾಗ ನೋಡಿ, 21ರಲ್ಲಿ ಆ ಸ್ಟ್ರೈಕಿಂದ ಆಗ್ಬಾರ್ದನ್ನ ಆಯ್ತು. ಓಕೆ ನಾವೆಲ್ಲ ಜಂಟಿ ಸಮಿತಿ ಮಾಡಿ ಒಂದು ಸರಿಯಾದ ದಾರಿ ಕರ್ಕೊಂಡ್ ಬಂದಿದೀವಿ. ಓಕೆ ಕೆಲವೇ ಜನ ಬಿಟ್ರೆ ಉಳಿದವ್ರನ್ನೆಲ್ಲ ಕೆಲಸಕ್ಕೆ ತಗೊಳ್ಳೋ ವ್ಯವಸ್ಥೆ ಮಾಡಿದೀವಿ. ಓಕೆ ಇವತ್ತು ಇಷ್ಟು ದುಡ್ಡು ತಗೊಂಬಂದಿದ್ದೀವಿ ಸರ್ಕಾರದಿಂದ. ಓಕೆ ಅದರಿಂದ ಇಲ್ಲಿ ಒಂದು ಟ್ರೇಡ್ ಯೂನಿಯನ್ ನಲ್ಲಿ ಒಂದು ಶಕ್ತಿ ಏನಿದೆ ನೋಡಿ, ಆಂತರಿಕವಾದ ಶಕ್ತಿ, ಅದನ್ನ ಯಾರು ಕಳೆಯಕ್ಕಾಗಲ್ಲ. ಓಕೆ ಇವಾಗ ನಾವೆಲ್ಲ 6 ಟ್ರೇಡ್ ಯೂನಿಯನ್ ಹೇಗೆ ಬಂದ್ವಿ, ಅವ್ರು ಬೇರೆ ಬೇರೆ ಕಡೆ ಇದ್ರು. ಓಕೆ ಬೇರೆ ಬೇರೆ ಕಡೆ ಇದ್ರು. ಓಕೆ
ಕಾಮನ್ ಸಿಚುವೇಶನ್ ಅಂತ ನಾವು ರಿಯಲೈಸ್ ಮಾಡ್ಕೊಂಡ್ವಿ, ನಮ್ಮ ಜವಾಬ್ದಾರಿಗಳು ನೋಡ್ಕೊಂಡ್ವಿ, ಒಂದಾದ್ವಿ. ಓಕೆ ಹಾಗೆ ಆ ಕಾಲ ಬರುತ್ತೆ. ಸರ್, ಈಗ ಈಗ ನೀವು ಹೇಳಿದ್ರಿ ಸಂಘಟನೆ ಒಂದಾಗಲ್ಲ ಅಥವಾ ಒಂದ್ ಕಡೆ ಕೂರಲ್ಲ, ಒಂದ್ ಕಡೆ ಆಗಲ್ಲ. ಸೊ ಇದಕ್ಕೆ ಇವತ್ತಿನ ಪರಿಸ್ಥಿತಿಗೆ ಈ ಒಂದು ಎಲೆಕ್ಷನ್ ಅಂತ ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಬಹುದಾ? ಖಂಡಿತ ಆಗಲ್ಲ. ಇಟ್ ವಿಲ್ ಕ್ರಿಯೇಟ್ ಮೋರ್ ಪ್ರಾಬ್ಲಮ್ಸ್. ಹೇಗೆ ಹೇಗೆ ಸಮಸ್ಯೆ ಆಗುತ್ತೆ? ಏನಾಗುತ್ತೆ ಅಂತ ಹೇಳಿದ್ರೆ 1987 ಒಂದು ನಿಯಮಗಳು ತಂದ್ರು ಎಲೆಕ್ಷನ್ ಮಾಡಕ್ಕೆ. ಓಕೆ, ನಾವು ಒಪ್ಪಿದ್ವಿ ನಾವೆಲ್ಲ. 1992 ಎಲೆಕ್ಷನ್ ಆಯ್ತು. ಓಕೆ, ಅದಕ್ಕೂ 1991 ನಾವೆಲ್ಲ ಒಪ್ಪಿದ್ವಿ. ಓಕೆ, 97 ಏನ್ ಮಾಡಿದ್ರು, ಆ ಕಾನೂನು ಬದಲಾವಣೆ ಮಾಡ್ಬಿಟ್ರು ಎಲೆಕ್ಷನ್ ನಿಯಮಗಳನ್ನ. ಏನ್ ಚೇಂಜ್ ಮಾಡಿದ್ರು? ಅದ್ರಲ್ಲಿ ಏನ್ ಮಾಡಿದ್ರು ಅಂದ್ರೆ, ಮುಂಚೆ ಎಲೆಕ್ಷನ್ ಮಾಡಿ ರಾಜ್ಯ ಮಟ್ಟದಲ್ಲಿ ಯಾರಿಗೆ ಮೆಜಾರಿಟಿ ಬರುತ್ತೆ ಅವ್ರಿಗೆ ಸಿಂಗಲ್ ರೆಕಗ್ನಿಷನ್. ಓಕೆ, ಈ ಡಿವಿಷನ್ ಯಾರಿಗೆ ಮೆಜಾರಿಟಿ ಬರುತ್ತೆ ಅವ್ರಿಗೆ ಅಲ್ಲಿ ರೆಕಗ್ನಿಷನ್. ಈ ಸಿಸ್ಟಮ್ ಮಾಡಿದ್ವಿ. ಓಕೆ, ಚೆನ್ನಾಗಿ ನಡೀತು. ಈ 92 ಏನಾಯ್ತು, ಸಿಂಧ್ಯಾ ಅವರು ಎಲೆಕ್ಷನ್ ರೂಲ್ಸ್ ಚೇಂಜ್ ಮಾಡಿಸಿ 33% ಬರೋರಿಗೆಲ್ಲ ಮಾನ್ಯತೆ ಕೊಡಬೇಕು ಅಂತ ಮಾಡಿದ್ರು. ಓಕೆ, ಅದ್ರಲ್ಲಿ 3 ಯೂನಿಯನ್ ಇರ್ಬೋದು. ಓಕೆ, ಸೊ ನಮ್ಮ ಎಲೆಕ್ಷನ್ ಕಾನ್ಸೆಪ್ಟ್ ಏನಿತ್ತು, ಒಂದೇ ರೆಕಗ್ನೈಸ್ ಯೂನಿಯನ್ 4 ವರ್ಷ. 4 ವರ್ಷ ಆದ್ಮೇಲೆ ಎಲೆಕ್ಷನ್ ಆಗ್ಬೇಕು. ಓಕೆ, ಚೆನ್ನಾಗಿ ನಡೀತು. 2 ಟರ್ಮ್ 3 ಯೂನಿಯನ್ ಇರ್ತದ್ರು. ನಾವು ವಿರೋಧ ಮಾಡಿದ್ವಿ. 3 ಯಾಕೆ ಇರ್ಬೇಕು? ಓಕೆ, ಎಲೆಕ್ಷನ್ ಮಾಡಿ, ಯಾವನ್ ಗೆದ್ರೆ ಒಬ್ಬನ ನೆಗೋಷಿಯೇಟ್ ಮಾಡಿ, ಓಕೆ, ಒಂದೇ ಒಂದು ಮಾನ್ಯತೆ ಪಡಿಸಂಗ ಇರ್ಬೇಕು ಅಂತ. ಆಮೇಲೆ ಆ 3 ಯೂನಿಯನ್ ಇದ್ದು ಹಲವಾರು ಟ್ರೇಡ್ ಯೂನಿಯನ್ ಬೆನಿಫಿಟ್ಗಳು ಸೆಟಲ್ಮೆಂಟ್ ಮೂಲಕ ಬರುತ್ತೆ ಟ್ರೇಡ್ ಯೂನಿಯನ್ ನಡೆಸೋದಕ್ಕೆ. ಅದೆಲ್ಲ ಬದಲಾವಣೆ ಮಾಡಿದ್ರು, ವಾಪಸ್ ತಗೊಂಡ್ರು. ನಾವು ಹೇಳಿದ್ವಿ 60 ಸಲ ಆಗಲ್ಲ ಅಂತ. ಹೈಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋದ್ವಿ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಕಾನೂನು ಪ್ರಕಾರ ಎಲೆಕ್ಷನ್ ಮಾಡಿ ಅಂತ ಹೇಳಿದೆ. ಅವಾಗ ಇವೆಲ್ಲ ಬರೋದೇ ಇಲ್ಲ. ಅಂದ್ರೆ ಕಾನೂನು ಎಲೆಕ್ಷನ್ ಮಾಡಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಮತ್ತೆ ಯಾಕೆ ಎಲೆಕ್ಷನ್ ಮಾಡಿಲ್ಲ ಆಡಳಿತ ಮಂಡಳಿ? ಅಲ್ಲ, ಕಾನೂನು ಯಾವುದೂ ಇಲ್ಲ ಎಲೆಕ್ಷನ್ ಮಾಡಿದ್ದ. ಓಕೆ, ಇಲ್ಲ. ಇಲ್ಲ. ಸೊ ಇದರಲ್ಲಿ ಅಂದ್ರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಲ್ಲಿ ಒಂದು ಸಂಘಟನೆ, ಮಾನ್ಯ ಸಂಘಟನೆ ಬೇಕಲ್ವಾ? ಇಲ್ಲ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಲ್ಲಿ ಮಾನ್ಯತೆ ಅನ್ನೋ ಪದಾನೇ ಬರಲ್ಲ. ಓಕೆ, ರಿಜಿಸ್ಟರ್ಡ್ ಯೂನಿಯನ್ ಅಂತ ಬರುತ್ತೆ. ಓಕೆ, ಅಂದ್ರೆ ಈ ಚುನಾವಣೆ ಅವಶ್ಯಕತೆ ಇಲ್ಲ ನೀವು ಹೇಳೋ ಪ್ರಕಾರ? ಅಲ್ಲಲ್ಲ, ನಾನೇನ್ ಹೇಳ್ತೀನಿ ಅಂದ್ರೆ ಸುಪ್ರೀಂ ಕೋರ್ಟ್ ಹಂಗಿದೆ. ಆದ್ರೆ ಇದೇನ್ ಮಾಡ್ಬೇಕು, 87 ಅಥವಾ 91 ಏನ್ ರೂಲ್ಸ್ ಇತ್ತು ಅದು ತಗೊಂಡಿ. ಓಕೆ, ಒಂದು ಸಿಂಗಲ್ ಯೂನಿಯನ್ ಮಾಡಿ. ಅಂದ್ರೆ ಅದೇ ರೂಲ್ಸ್ ಇರೋದು ಅದನ್ನೇ ತನ್ನಿ ಅಂತ ನೀವು ಮಾಡಿ, ಅವಾಗ ಎಲೆಕ್ಷನ್ ಮಾಡಿ. ಯಾವ ರೂಲ್ ಬಂದ್ರೆ ಮೆಜಾರಿಟಿ ಕೊಡಿ ಇವರಿಗೆ. ಓಕೆ, ಸಂಘಟನೆ 10 ಅಲ್ಲ 20 ಪರವಾಗಿಲ್ಲ, ಏನ್ ಚಿಂತೆ ಇಲ್ಲ. ಮೆಜಾರಿಟಿ ಯಾರಿಗೆ ಬಂದ್ರೆ ಅವ್ರು ಮಾನ್ಯತೆ ಕೊಟ್ರಿ. ಒಂದು ಯೂನಿಯನ್ ಇಟ್ಕೊಳ್ಳಿ. ಓಕೆ, ಒನ್ ಈಸ್ ಎನಫ್. ಇದು ನಮ್ಮ ಲೈನ್ ಇವತ್ತು ಕೂಡ. ಓಕೆ, ಆದ್ರೆ ಅದು ಮಾಡ್ಲಿ ಅದ್ರ ಪ್ರಕಾರ. ಈಗ ಎಲೆಕ್ಷನ್ ಮಾಡ್ರೆ ಗೊತ್ತಾಗುತ್ತಲ್ಲ, ಎಲೆಕ್ಷನ್ ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನೋದು. ಇಲ್ಲ, ನನಗೆ ಗೊತ್ತಿಲ್ಲ ಅವ್ರು ಏನ್ ಹೇಳಿದ್ದಾರೆ ಅಂತ. ಓಕೆ, ನಮ್ದು ಸ್ಪಷ್ಟವಾಗಿದೆ. ಸುಪ್ರೀಂ ಕೋರ್ಟ್ ಆಡಿದೆ ಎಲೆಕ್ಷನ್ ಕಾನೂನು ಪ್ರಕಾರ ಮಾಡಿ ಅಂತ. ಓಕೆ, ಮಾಡ್ಕೊಳ್ಳಿ, ಯಾರು ಬೇಡ. ಡೆಮೋಕ್ರೆಟಿಕ್ ಅಲ್ಲಿ ಸಹಜವಾಗಿ ಮಾಡಿ. ಒಂದು ಯೂನಿಯನ್ ಇಲ್ಲಿ ಯಾವ್ದು ಜಾಸ್ತಿ ಬರ್ತಾರೆ ಅವ್ರು ಒಂದು ಯೂನಿಯನ್. ಓಕೆ, 3 ಮಾನ್ಯತೆ ಇರ್ತಾರೆ. ಒಬ್ರು ಕೈ ಎಳಿತಾರೆ, ಇನ್ನೊಬ್ರು ಕಾಲು ಎಳಿತಾರೆ, ಇನ್ನೊಬ್ರು ತಲೆ ಎಳಿತಾರೆ. ಬೇಕಾ? ಹೌದು, ಹೌದು, ಹೌದು. 4 ವರ್ಷ ಕಾಲ ಒಂದೇ ಯೂನಿಯನ್ ಇರ್ಬೇಕು. ಓಕೆ, ಅದು ರೈಟ್ ಆರ್ ರಾಂಗ್? ಅದು ಪಾಪ ಮಾಡಿದ್ರೆ ಬಿದ್ದೋಗುತ್ತೆ, ಜನ ಸೋಲಿಸ್ತಾರೆ. ಓಕೆ, ಅದು ಒಳ್ಳೆ ಕೆಲಸ ಮಾಡಿದ್ರೆ ಓಟ್ ಹಾಕ್ತಾರೆ. ಏನೋ 87 ಓಟ್ ಹಾಕಿದ್ರು 53%. ಓಕೆ, 92 ಎಲೆಕ್ಷನ್ ಆದಾಗ 61% ಜನ ಓಟ್ ಹಾಕಿದ್ರು. ಓಕೆ, ಹಾಗೆ ಡೆಮೋಕ್ರೆಟಿಕ್ ಪ್ರೋಸೆಸ್ ಇಲ್ಲಿ 3 ನೀವು ಡಿವೈಡ್ ಮಾಡಿ ಹಾಕ್ಬಿಡಿ ವರ್ಕರ್ಸ್ ಅಂತ ನಾವು ಹೇಳೋದು. ಓಕೆ, ಯು ಫಾಲೋ ದಿ ಪಾಯಿಂಟ್. ಓಕೆ, 3 ಹೆಂಡತಿ ಕಾಟ ಬೇಡಪ್ಪ ಅಂತ. ಒಂದಿಟ್ಕೊಳ್ಳಿ ಸಾಕು, ನೋ ಬೈಗವಿ. ಓಕೆ, ಇದೊಂದು ಚೆನ್ನಾಗಿ ಒಂದು ಒಳ್ಳೆ ಉದಾಹರಣೆ ಕೊಟ್ರಿ ನೀವು. ಸರ್, ಈಗ ಓಕೆ, ಈಗ ತುಂಬಾ ಹೊತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ. ಸೊ ನಾವ್ ಏನ್ ಮಾಡೋಣ, ಈ ಕೊನೆ ಹಂತಕ್ಕೆ ಬಂದ್ಬೇಡ ಅಂತ ಅನ್ಕೋತಾ ಇದ್ದೀನಿ ಸರ್. ಇನ್ನು ನಿಮ್ಮ ಹತ್ರ ತುಂಬಾ ಮಾತಾಡುವಂಥದ್ದು. ಆದ್ರೆ ಈ ಸದ್ಯಕ್ಕೆ ಈ ಎಪಿಸೋಡ್ ಮುಗಿಸೋದಕ್ಕೆ ನಾವಾದ್ರೆ ಕೊನೆಯದಾಗಿ ಇವತ್ತು ಈ ವೇತನ ಒಪ್ಪಂದದ ಬಗ್ಗೆ ಟೋಟಲ್ ಸರ್ಕಾರಿ ಸಂಬಳ ಅಥವಾ ಟೋಟಲ್ ಆಗಿ ಏನ್ ಸಮಸ್ಯೆಗಳಿದೆ ಒಟ್ಟಾರೆ ಹೇಳೋದಾದ್ರೆ 1-2 ನಿಮಿಷ ಏನ್ ಹೇಳ್ಬೋದು ಸರ್ ತಾವು? ಇಷ್ಟಿದೆ, ಸರ್ಕಾರಿ ಸಂಬಳ ಕೊಡಿ ನಾವು ಕೇಳ್ತಿಲ್ಲ, ನಮ್ಗೆ ಜಾಸ್ತಿ ಬೇಕು ಅವ್ರಿಗಿಂತ. ಅದು ನಮ್ಮ ಗುರಿ ಇರೋದು. ಓಕೆ, ಸೊ ಇವತ್ತು ಸ್ಟ್ರೈಕ್ಗೆ ಏನ್ ಕರೆ ಕೊಟ್ಟಿದ್ವು ಅದರ ಉದ್ದೇಶ ಸಫಲವಾಗಿದೆ. ಸರ್ಕಾರದಿಂದ ಒಂದಿಷ್ಟು ಕೋಟಿಗಟ್ಟಲೆ ಹಣ ಬಂದಿದೆ. ಓಕೆ, ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಆದ್ರಿಂದ ನಮ್ಮ ಟ್ರೇಡ್ ಯೂನಿಯನ್ ಆಕ್ಷನ್ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಯಾರ್ಯಾರು ಭಾಗವಹಿಸ್ತೀವಿ ಅಂತ ಹೇಳಿದ್ರು, ಅವ್ರಿಗೆಲ್ಲ ಒಂದು ಸ್ಫೂರ್ತಿ ಇದೆ. ಒಂದು ಗೇನ್ ಅಚೀವ್ಮೆಂಟ್ ಆಗಿದೆ ಅನ್ನೋ ನಂಬಿಕೆ ಇದೆ. ಮತ್ತೆ ಮುಖ್ಯಮಂತ್ರಿಗಳಿಗೆ ಏನೇ ಬೇರೆ ರಾಜ್ಯದ ಸಮಸ್ಯೆ ಇದ್ರು ಕೂಡ ನಮ್ಮ ಸಮಸ್ಯೆನ ಅವ್ರ ಗಮನಕ್ಕೆ ತಂದಿದ್ದೀವಿ ಅನ್ನುವಂತ ಆತ್ಮವಿಶ್ವಾಸ ನಮಗಿದೆ. ಹಾಗೂ ಅಧಿಕಾರಿಗಳು ಕೂಡ ನಮ್ಮ ಡಿಮಾಂಡ್ ಅಲ್ಲಿ ನ್ಯಾಯ ಇದೆ ಅಂತ ಗೊತ್ತಾಗಿದೆ. ಅವರು ಕೂಡ ಸರ್ಕಾರದ ಜೊತೆ ಫೋರ್ಸ್ಫುಲ್ ಆಗಿ ಆರ್ಗ್ಯೂ ಮಾಡಿ ಈ ಪರಿಸ್ಥಿತಿ ತಂದಿದ್ದಾರೆ. ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಮುಖ್ಯಮಂತ್ರಿಗಳಿಂದ ಡೌನ್ ಬಿಲೋ ಎಲ್ರಿಗೂ ಕೂಡ, ಸಾರಿಗೆ ಸಚಿವರು,
ನಮ್ಮ ಅಧಿಕಾರಿಗಳು ಮತ್ತೆ ನಮ್ಮ ಸ್ಟ್ರೈಕಿಗೆ ಬೆಂಬಲ ಕೊಟ್ಟವರು, ಬೆಂಬಲ ಕೊಡಲ್ಲ ಅಂತ ಹೇಳೋರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ವಿತ್ ಆಂಟಿಸಿಪೇಷನ್ ಮುಂದಿನ ಹೋರಾಟಗಳನ್ನ ಬೆಂಬಲ ಕೊಡ್ರಪ್ಪ ಅಂತ ಕೇಳಿ. ಸೊ ಇವಾಗಲೇ ಮುಂದೆಗೆ ಹೇಳ್ಬಿಟ್ರಿ ಇವಾಗ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊಂದು ನೀವು ನಮ್ಮ ನಿಗಮ ಟಿವಿಯ ಒಂದಷ್ಟು ನೇರ ಪ್ರಶ್ನೆಗೆ ಉತ್ತರಿಸೋದಕ್ಕೆ ತಮಗೆ ತುಂಬ ಹೃದಯದ ಅಭಿನಂದನೆಗಳು ಸರ್.